ಬೆಂಗಳೂರು ವಿಭಜನೆ ನಿರ್ಧಾರದಿಂದ ಡಿಕೆಶಿ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ. ಸೂಪರ್ ಸ್ಪೀಡ್ ನಲ್ಲಿದ್ದ ಡಿಕೆಶಿ ಸಡನ್ ಬ್ರೇಕ್ ಹಾಕಿದ್ ಯಾಕೆ ಗೊತ್ತಾ? ಬೆಂಗಳೂರನ್ನ 5 ಆಡಳಿತಾತ್ಮಕ ಭಾಗವಾಗಿ ವಿಭಜನೆಯ ನಿರ್ಧಾರವನ್ನ ಮಾಡಿದ್ರು. ತರಾತುರಿಯಲ್ಲಿ ಸಂಪುಟದಲ್ಲಿ ಅನುಮೋದನೆಯನ್ನ ಪಡೆದಿದ್ರು ಡಿಕೆಶಿ. ಮಾರನೆಯ ದಿನವೇ ಸದನದಲ್ಲಿ ಮಂಡನೆಗೂ ಕೂಡ ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಬೆಳಗಾಗುವಷ್ಟರಲ್ಲಿ ಮನಸ್ಸು ಬದಲಿಸಿದ್ದೇ ಈಗ ರಣರೋಚಕವಾಗಿಬಿಟ್ಟಿದೆ. ಡಿಕೆಶಿ ದಿಢೀರ್ ಉಲ್ಟಾ ಹೊಡೆಯಲು ಕಾರಣ ಒಕ್ಕಲಿಗ ಫ್ಯಾಕ್ಟರ್. ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಒಡೆದ್ರು ಎಂಬ ಅಪಖ್ಯಾತಿ ಬರುತ್ತೆ ಅಂತ. ಬೆಂಗಳೂರು ವಿಭಜನೆ ಮಾಡಿದ್ರೆ ಒಕ್ಕಲಿಗರ ಪ್ರಾಬಲ್ಯಕ್ಕೆ ಧಕ್ಕೆಯಾಗತ್ತಂತ. ಜೆಡಿಎಸ್ಗೆ ಇದೇ ಅಸ್ತ್ರ ಆಗಬಹುದು ಎಂಬ ಆತಂಕ ಡಿಕೆಶಿಗೆ ಕಾಡ್ತಾ ಇದೆ. ಜೆಡಿಎಸ್ ಪ್ಲಾನ್ ಗೊತ್ತಾಗ್ತಿದ್ದಂತೆ ಡಿಕೆಶಿ ಸ್ಮಾರ್ಟ್ ಮೂವ್ ಅನ್ನ ಮಾಡಿಬಿಟ್ಟಿದ್ದಾರೆ. ವಿಭಜನೆ ಸಂಬಂಧ ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಕೂಡ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಶಾಸಕರೊಂದಿಗೆ ಡಿಸಿಎಂ ಡಿಕೆಶಿ ಮೀಟಿಂಗ್ ಅನ್ನ ಮಾಡಿದ್ರು. ಎಲ್ಲರ ಅಭಿಪ್ರಾಯವನ್ನ ಪಡೆದು ಮುಂದುವರಿಯಲು ಬಂಡೆ ತಂತ್ರವನ್ನ ಹಿಡಿದಿದ್ರು. ಮುಂದೆ ವಿಪಕ್ಷಗಳಿಗೆ ಅಸ್ತ್ರ ಮಾಡಿಕೊಡದಿರಲು ಈಗ ಡಿಕೆಶಿ ರಣತಂತ್ರವನ್ನ ಮಾಡಿಬಿಟ್ಟಿದ್ದಾರೆ. ಹೀಗಾಗಿಯೇ ಮೊದಲು ಅಗ್ರೆಸಿವ್ ಆಗಿದ್ದ ಡಿಕೆ ತಂತ್ರ ಈಗ ಸಾಫ್ಟ್ ಆಗಿಬಿಟ್ಟಿದೆ. ಒಕ್ಕಲಿಗ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗಬಾರದೆನ್ನುವಂತಹ ಮುನ್ನೆಚ್ಚರಿಕೆಯನ್ನ ವಹಿಸುತ್ತಿದ್ದಾರೆ. ಡಿಕೆಶಿ ನಿರ್ಧಾರವನ್ನ ಬಲ್ಲದ ಮನಸ್ಸಿನಿಂದಲೇ ಒಪ್ಪಿಕೊಂಡ್ಬಿಟ್ಟಿದ್ದಾರೆ ವಿಪಕ್ಷಗಳು. ಹೀಗಾಗಿಯೇ ನಿನ್ನೆಯ ಸಭೆಯಲ್ಲಿ ಅಶೋಕ್ ಸೇರಿ ಅನೇಕರು ಭಾಗಿಯಾಗಿದ್ರು. ರಾಮನಗರ ಜಿಲ್ಲೆಯ ಹೆಸರು ಬದಲಾಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆಶಿ ಯೂ ಟರ್ನ್ ಅನ್ನ ಹೊಡೆದು ಬಿಟ್ಟಿದ್ದಾರೆ. ಬೆಂಗಳೂರು ವಿಭಜನೆ ನಿರ್ಧಾರದಿಂದ ಡಿಕೆಶಿ ಈಗ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ. ಸೂಪರ್ ಸ್ಪೀಡ್ ನಲ್ಲಿದ್ದಂತ ಡಿಕೆಶಿ ಸಡನ್ ಬ್ರೇಕ್ ಅನ್ನ ಹಾಕಿಬಿಟ್ಟಿದ್ದಾರೆ. ಹಾಗಾದ್ರೆ ಯಾಕೆ? ಬೆಂಗಳೂರನ್ನ 5 ಆಡಳಿತಾತ್ಮಕ ಭಾಗವಾಗಿ ವಿಭಜನೆ ಮಾಡುವಂತ ನಿರ್ಧಾರವನ್ನ ಕೈಗೊಂಡಿದ್ರು. ಇನ್ನು ತರಾತುರಿಯಲ್ಲಿ ಸಂಪುಟದಲ್ಲಿ ಅನುಮೋದನೆಯನ್ನ ಪಡೆದಿದ್ರು ಡಿಕೆಶಿ. ಮಾರನೆಯ ದಿನವೇ ಸದನದಲ್ಲಿ ಮಂಡನೆಗೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಬೆಳಗಾಗುವಷ್ಟರಲ್ಲಿ ಮನಸ್ಸನ್ನ ಬದಲಾಯಿಸಿಬಿಟ್ಟಿದ್ದೆ ಈಗ ರಣರೋಚಕವಾಗಿಬಿಟ್ಟಿದೆ. ಡಿಕೆಶಿ ದಿಢೀರ್ ಉಲ್ಟಾ ಹೊಡೆಯಲು ಹಾಗಾದ್ರೆ ಏನು ಕಾರಣ? ಇವೆಲ್ಲದಕ್ಕೂ ಕಾರಣವನ್ನ ನೋಡ್ತಾ ಇದ್ರೆ ಒಕ್ಕಲಿಗ ಫ್ಯಾಕ್ಟರ್ ಅಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ಒಡೆದು ಬಿಡ್ತಾರೆ ಎನ್ನುವಂತ ಅಪಖ್ಯಾತಿ ಬರುತ್ತೆ ಅಂತ ಈಗ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಬೆಂಗಳೂರು ವಿಭಜನೆ ಎಲ್ಲಾದ್ರೂ ಮಾಡಿದ್ರೆ ಒಕ್ಕಲಿಗರ ಪ್ರಾಬಲ್ಯಕ್ಕೆ ಧಕ್ಕೆ ಆಗಿಬಿಡುತ್ತೆ. ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ಒಡೆದು ಬಿಟ್ರು ಎನ್ನುವಂತ ಅಪಖ್ಯಾತಿ ಬಂದು ಬಿಡುತ್ತೆ ಅಂತ ಹೀಗಾಗಿ ಈಗ ಎಚ್ಚೆತ್ತುಕೊಂಡು ಬಿಟ್ಟಿದ್ದಾರೆ. ಇನ್ನು ಇದೇ ವಿಚಾರ ಏನಿದೆಯಲ್ಲ, ಜೆಡಿಎಸ್ಗೆ ಇದೇ ಅಸ್ತ್ರ ಆಗುತ್ತೆ ಅಂತ ಆತಂಕ ಡಿಕೆಶಿಗೆ ಎದುರಾಗಿಬಿಟ್ಟಿದೆ. ಹೀಗಾಗಿ ಜೆಡಿಎಸ್ ಪ್ಲಾನ್ ಗೊತ್ತಾಗ್ತಿದ್ದಂತೆ ಡಿಕೆಶಿ ಸ್ಮಾರ್ಟ್ ಮೂವ್ ಅನ್ನ ಮಾಡಿದ್ದಾರೆ. ವಿಭಜನೆ ಸಂಬಂಧ ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ಲಾನ್ ಅನ್ನ ಕೂಡ ಮಾಡಿದ್ದಾರೆ. ಹೀಗಾಗಿನೇ ಬಿಜೆಪಿ ಜೆಡಿಎಸ್ ಶಾಸಕರೊಂದಿಗೆ ಡಿಸಿಎಂ ಡಿಕೆಶಿ ಮೀಟಿಂಗ್ ಅನ್ನ ಮಾಡಿದ್ರು. ಎಲ್ಲರ ಅಭಿಪ್ರಾಯನ ಪಡೆದು ಮುಂದುವರಲಿಕ್ಕೆ ಬಂಡೆ ತಂತ್ರವನ್ನ ಹಿಡಿದಿದ್ರು. ಇದೇ ವಿಚಾರವಾಗಿ ವಿಪಕ್ಷಗಳಿಗೆ ಮುಂದೆ ಇದು ಎಲ್ಲಾದ್ರೂ ನಾನೇ ಅಸ್ತ್ರ ಮಾಡಿಕೊಟ್ಟಂತೆ ಆಗುತ್ತೆ ಅಂತ ಈಗ ಡಿಕೆಶಿ ಯೂ ಟರ್ನ್ ಹೊಡೆಯುವುದರ ಮೂಲಕವಾಗಿ ರಣತಂತ್ರವನ್ನ ಹಿಡಿತಿದ್ದಾರೆ. ಹೀಗಾಗಿನೇ ಮೊದಲು ಬಹಳಷ್ಟು ಅಗ್ರೆಸಿವ್ ಆಗಿದ್ರು. ತರಾತುರಿಯಲ್ಲಿ ಇವೆಲ್ಲವನ್ನ ಮಾಡಿ ಮುಗಿಸಬೇಕು ಅಂತ ಡಿಸಿಎಂ ಡಿಕೆಶಿ ಅವರು ಬಹಳಷ್ಟು ಅಗ್ರೆಸಿವ್ ಆಗಿ ಮೂವ್ ಅನ್ನ ಮಾಡಿದ್ರು. ಆದ್ರೆ ಈಗ ಸಾಫ್ಟ್ ಮೂವ್ ಅನ್ನ ಮಾಡ್ತಿದ್ದಾರೆ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಈಗ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಈ ಒಂದು ವಿಚಾರದಿಂದ ತಪ್ಪು ಸಂದೇಶ ಹೋಗಬಾರದು ಅಂತ ಎಚ್ಚರಿಕೆಯನ್ನ ವಹಿಸುತ್ತಿದ್ದಾರೆ. ಇನ್ನು ಡಿಕೆಶಿ ನಿರ್ಧಾರವನ್ನ ಒಲ್ಲದ ಮನಸ್ಸಿನಿಂದಲೇ ವಿಪಕ್ಷಗಳು ಒಪ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ನಿನ್ನೆಯ ಸಭೆಯಲ್ಲಿ ಅಶೋಕ್ ಸೇರಿ ಅನೇಕ ನಾಯಕರು ಭಾಗಿಯಾಗಿದ್ರು.